ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರ ಸಂಘ ಮತ್ತು ರೈತ ಹಿತರಕ್ಷಣಾ ಸಮಿತಿ ಮುಧೋಳ್ ಇವರ ಸಹಯೋಗದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಬ್ಬಿನ ಅಧಿಕ ಇಳುವರಿ, ಮಣ್ಣಿನ ಫಲವತ್ತತೆಯ ಕುರಿತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಧ್ಯಕ್ಷತೆ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಆರ್.ಬಿ. ತಿಮ್ಮಾಪುರ್, ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಉಪಸ್ಥಿತ ಅತಿಥಿಗಳು ಶ್ರೀಮತಿ ಜಾನಕಿ ಕೆ.ಎಂ, ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ, ಅಮರನಾಥ್ ರೆಡ್ಡಿ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಾಗಲಕೋಟೆ, ಪಿ.ಎಲ್. ಪಾಟೀಲ್, ಉಪ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಶ್ರೀಶೈಲ್ ಕಂಕನವಾಡಿ, ಜಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ರಾಜಗೋಪಾಲ್ ಎಸ್, ನಿರ್ದೇಶಕರು, ಎಸ್. ನಿಜಲಿಂಗಪ್ಪ, ಸಕ್ಕರೆ ಸಂಶೋಧನಾ ಕೇಂದ್ರ ಬೆಳಗಾವಿ, ಲಕ್ಷ್ಮಣ್ ಕಳ್ಳನ್ನವರ್, ಜಿಲ್ಲಾ ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ ಬಾಗಲಕೋಟೆ ಹಾಗೂ ಇನ್ನು ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಬಾಗಲಕೋಟೆ. ಸರ್ ಈ ಕಡೆ ಒಳಗಡೆ ಸರ್ ಈ ಕಡೆ ಓಕೆ ಸರ್. ಸರ್ವರಿಗೂ ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವರಾಜ್ಞೆನೇ ಎಲ್ಲಾನು. ಏ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಧನ್ಯವಾದ. ಜೊತೆ ಒಂದು ಸಂವಾದ, ಭಾಳ ಒಳ್ಳೆಯ ಕಾರ್ಯಕ್ರಮ ಇದು. ಬಹುಶಃ ನಾವು ಅವ್ರನ್ನ ಇಲಿ ಬೆಕ್ಕು ಥರ ನೋಡ್ತಕ್ಕಂಥ ಕಾಲ ಇತ್ತು. ಈಗ ನಿಮ್ಮದೇನಪ್ಪ, ನಮ್ಮದೇನು, ಸರ್ಕಾರ ನಿಂದೇನಪ್ಪ ಅಂತೇಳಿ ಎಲ್ಲರೂ ಚರ್ಚೆ ಮಾಡಿಕೊಂಡು ತಿಳ್ಕೊಳ್ಳೋದ್ರ ಜೊತೆಗೆ ರೈತ ತನ್ನ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು, ಮಣ್ಣನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಈ ಕಡೆ ಜೊತೆಗೆ ಕಟಾವಿನಿಂದ ಆಗ್ತಕ್ಕಂಥ ಹಾನಿಗಳೇನು, ಒಟ್ಟಾರೆ ರೈತನ ಸಮಸ್ಯೆಗೆ ಚಿಕಿತ್ಸೆ ಏನು ಕೊಟ್ಟ ಕೆಲವು ರೋಗಗಳ ನಿರ್ವಹಣೆಯಿಂದ ನಾವು ದೂರ ಆಗ್ತೀವಿ ಅಂತಕ್ಕಂಥ ಭಾವನೆಯನ್ನು ಇವತ್ತು ಒಂದುಗೂಡಿಸ್ತಕ್ಕಂಥ ಕೆಲಸ ತಾವೇನು ಮಾಡಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಹೇಳ್ತೇನೆ. ಬಹಳ ಒಳ್ಳೆಯ ಕೆಲಸ ಇದೆ. ನಾವು ಗ್ಯಾಪ್ ಇದ್ದಷ್ಟು ಕೆಲವು ವಿಚಾರಗಳಲ್ಲಿ ಈ ನಮ್ಗೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ.